ಅಪೆಕ್ಸ್ ಬ್ಯಾಂಕಿನಿಂದ ಅವಕಾಶ ಏನೋ ಈ ಸಲ ತರ್ತೇನೋ ಅಂತ ಒಂದಿಷ್ಟು. ನಾನು ಅಪೆಕ್ಸ್ ಬ್ಯಾಂಕ್ ನನಗೆ ಅವಕಾಶ ಅನ್ನೋದಕ್ಕಿಂತಲೂ ಅದರ ಬಗ್ಗೆ ನಾನು ಬೇಡಿಕೆಯನ್ನು ನಾನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಆಡಳಿತ ಮಂಡಳಿಯವರಿಗೆ ನಾನು ಅಪೆಕ್ಸ್ ಬ್ಯಾಂಕಿಗೆ ಹೋಗಬೇಕು ಅಂತಕ್ಕಂಥ ಒಂದು ವಿಚಾರ ಅಧ್ಯಕ್ಷರಿಗೂ ಕೇಳಿಲ್ಲ. ನಾನು ಅದ್ರ ಬಗ್ಗೆ ನಾನು ಆಲೋಚನೆ ತೆಗೆದಿದ್ದೀನಿ. ಸುಮಾರು 25 ವರ್ಷ ಕೆಲಸ ಮಾಡಿದ್ದೀನಿ. ಬೇರೆಯವರು ಮಾಡಲಿ ಅನ್ನುವಂಥ ವಿಚಾರ. ಎಲ್ಲೋ ಒಂದು ಕಡೆ ಸಹಕಾರ ಕ್ಷೇತ್ರ ಲಕ್ಷ್ಮೀ ಸಹೋದರನ್ನು ಕುಗ್ಗಿಸುವಂಥ ಪ್ರಯತ್ನ ಬೇರೆಯವರಲ್ಲೂ ನಡೆದಿದೆ ಅಂತೇಳಿ ಒಂದು ಗುಮಾನಿ ಬರ್ತಾ ಇದೆ. ಮಲ್ಲಿಗೆ ಹೂವಿನ ವಾಸನೆ ಬೇರೆ ಯಾವುದೇ ಒಂದು ಗಿಡದಿಂದ ಅದನ್ನು ತೆಗೆಸ್ಲಿಕ್ಕಾಗಲ್ಲ. ಅದು ಮಲ್ಲಿಗೆ ಗಿಡದ ವಾಸನೆ ಅದು ಶಾಶ್ವತವಾಗಿ ಇರುತ್ತೆ. ಆ ವಾಸನೆ ಕಡಿಮೆ ಮಾಡಿಸ್ತಕ್ಕಂಥದ್ದು ನಿಸರ್ಗದಲ್ಲಿಯೂ ಕೂಡ ಆಗಿಲ್ಲ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿನ್ನೆ ಕೇಂದ್ರ ರಾಜ್ಯ ಡಿಕೆಶಿಯವರನ್ನ ಕಂಡ್ರೆ ಅವರು ಬಹಳಷ್ಟು ಅಂದರೆ ಒಂಥರ ಹೊರಟಾಗಿರ್ತಂಥ ಸ್ವಭಾವ ವ್ಯಕ್ತಿ. ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ಅಪೆಕ್ಸ್ ಬ್ಯಾಂಕ್ದ ಚರ್ಚೆ ಆಗಿದೆ ಅಂತ ನಿನಗೆ ಹೇಳಿದ್ರು. ಅಪೆಕ್ಸ್ ಬ್ಯಾಂಕ್ ಚರ್ಚೆ ಮಾಡಿದಂತೆ ಅಂದರೆ ಸುದ್ದಿ ಆ ಥರನೇ ಹರಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ವಿಚಾರಣೆ ಆಗ್ತಾ ಇದೆ ಅಂತ ಸುದ್ದಿ ಬೇಕಾದ ಹರಡುತ್ತೆ. ಹರಡಿಸೋರು ಯಾರು ನೀವಲ್ಲ. ಸುದ್ದಿ ಹರಡಿಸ್ತಾರೆ, ಸುದ್ದಿ ಅಷ್ಟೇ, ನಿಜ ಅಲ್ಲ. ಒಟ್ಟು ಅವರು ಇಬ್ಬರು ಭೇಟಿಯಾಗಿರ್ತಕ್ಕಂಥ ತಪ್ಪೇನಿದೆ. ಅವರು ಪಕ್ಷದ ಅಧ್ಯಕ್ಷರು, ಇವರು ಪಕ್ಷದ ಶಾಸಕರು. ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಬಾರ್ದು ಅಂತಕ್ಕಂಥದ್ದು ಚರ್ಚೆ ಮಾಡಬೇಕಾಗ್ತದೆ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತಕ್ಕಂಥ ಅದಕ್ಕೆ ನಾವು ಯಾರು ಕೂಡ ತಲೆಕೆಡಿಸ್ಕೋಬಾರ್ದು. ಅಧ್ಯಕ್ಷರು ಒಬ್ಬ ಶಾಸಕರ ಭೇಟಿ ಆದದ್ದೇನೆ ಯಾಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ ಇಲ್ಲ. ಈಗ ಡಿಕೆಶಿಯವರನ್ನ ಅವರೇ ವಿರೋಧಿಸ್ತಾರೆ. ಆಯಿತು, ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೂ ರಾಜಕಾರಣದಲ್ಲಿ ಶಾಶ್ವತ ವೈರನೂ ಇರೋದಿಲ್ಲ, ಶಾಶ್ವತ ಮಿತ್ರನೂ ಇರೋಲ್ಲ. ಕಾಲಾಯ ತಸ್ಮಾಯ ನಮ್ಮ ಕಾಲ ಅನುಸಾರವಾಗಿ ಅವೆಲ್ಲ ನಡೀತಿರ್ತಾವೆ, ನೋಡ್ಕೊತ ಹೋಗ್ತಾರೆ. ಈ ಸಲ ಅಧಿವೇಶನ ಚರ್ಚೆ ಆಯಿತು, ಬಟ್ ಮುಂದೆ ಏನಾಯಿತು ಅಂತ ಬೀಜ ಹಾಕಿದ ಕೂಡಲೇ ಕಾಯಿ ಯಾವಾಗ ಬರುತ್ತೆ ಅಂತ ಕೇಳಬಾರ್ದು. ಬೀಜ ಹಾಕಿದ ಮೇಲೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಅದು ಮಳೆ ಕೊಡಿಬೇಕು. ಗಿಡ ಸಸಿ ಮ್ಯಾಲೆ ಬಂದ ಮೇಲೆ ಅದಕ್ಕೆ ಗೊಬ್ಬರ ನೀರನ್ನು ಹಾಕ್ತಾ ಹೋಗಬೇಕು. ಒಂದಿಲ್ಲ ಒಂದು ದಿವಸ ಅದು ಫಲ ಕೊಡುತ್ತೆ. ಸರ್, ಪುಣೆ ಆಸ್ಪತ್ರೆ ಟಾಪ್ 10 ಆಸ್ಪತ್ರೆ ಅಂತ ನೀವು ಹೇಳಿದ್ರು ಅಂದತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು, ಇಂದು ಹೆರಿಗೆಗಂತೆ 2,000-3,000 ರೇಟ್ ಫಿಕ್ಸ್ ಮಾಡಿದ್ರು. ಇಲ್ಲ ಸರ್, ಆ್ಯಕ್ಚುಲಿ ನಿನ್ನೆ ಸುಮಾರು 2,000 ಕೇಳ್ತಾ ಇದ್ದಾರೆ ಹೆರಿಗೆಗೆ. ಬಟ್ ನಿಮ್ಮ ಹೆಸರಿಗೆ ಏನೋ ಕಪ್ ಚುಕ್ಕಿದ್ರು ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ನನ್ನ ಹೆಸರಿಗೆ ಕಪ್ ಸುತ್ತಿ ಯಾರು ತರೋಕ್ಕಾಗಲ್ಲ, ಯಾರು ಪ್ರಯತ್ನವೂ ಮಾಡಲ್ಲ. ನಾನು ಹೆಂಗಿದ್ದೀನಿ ಅನ್ನೋದು ಜನರಿಗೂ ಗೊತ್ತಿದೆ, ಜನ ಹೆಂಗಿದೆ ಅನ್ನೋದು ನನಗೂ ಗೊತ್ತಿದೆ. ನನ್ನ ಗಮನಕ್ಕೆ ಬಂದಿಲ್ಲ, ಈಗ ನನ್ನ ಗಮನಕ್ಕೆ ತಂದಿದ್ದೀನಿ. ಅದನ್ನು ನಾನು ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಹಂಗೇನಾರು ಆಗಿದ್ರೆ ಮುಂದೆ ಆಗಲಾರ್ದಂಗೆ ಅವ್ರಿಗೆ ಸೂಚಿಸ್ತೀನಿ. ಈ ಆಸ್ಪತ್ರೆ ಮುಂಭಾಗದೊಳಗೆ ಟ್ರಾಫಿಕ್ ಇದೆ ಅಂದರೆ ಪಾರ್ಕಿಂಗ್ ಸಮಸ್ಯೆ ಹೇಳಿ. ಚರ್ಚೆನೇ ಆಗಲಿಲ್ಲ ಸರ್. ಅವ್ರಿಗೇನಾದರೂ ಮುಂದಿನ ಸಲ ಕಾಯಬೇಕಾ ಅಥವಾ ಏನಾದರೂ ಈ ಸಲ ಬಜೆಟ್ನಲ್ಲಿ ಏನಾದ್ರು ಆಗುತ್ತಾ? ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೌಳು ಜವಳದ ಸಮಸ್ಯೆ. ಸೌಳು ಜವಳದ ಸಮಸ್ಯೆ ಬಗೆಹರಿಸಲಿಕ್ಕೆ ಮತ್ತು ಹೋಗಬೇಕು ಅಂತಕ್ಕಂಥ ಬೇಡಿಕೆ ಇದ್ದೀಗ. ಸಂತ್ರಸ್ತರಿಗೆ ಈಗಾಗಲೇ ಸುಮಾರು 7 ಹಳ್ಳಿಗಳ ಪುನರ್ವಸತಿ ಕೇಂದ್ರಗಳು ಆರಂಭ ಆಗಿದೆ. ಅಲ್ಲಿ ನಾವು ಹಕ್ಕುಪತ್ರ ಕೊಡೋದು ನಮ್ಮಲ್ಲಿ ರೆಡಿ ಇದೆ. ಬಟ್ ಹಕ್ಕುಪತ್ರ ಕೊಟ್ಟು ಅವ್ರು ಬಂದ ಮೇಲೆ ನೀರಿನ ವ್ಯವಸ್ಥೆ ಆಗಬೇಕು. ಕುಡಿ ನೀರಿನ ಎರಡೂ ಕಡೆ ಕಾರ್ಯ ಪ್ರಗತಿಯಲ್ಲಿದೆ. ಒಂದು 3-4 ತಿಂಗಳಲ್ಲಿ ಆ ಕುಡಿ ನೀರಿನ ಕಾರ್ಯಕ್ರಮ ಪೂರ್ಣ ಮಾಡಿ ಅಲ್ಲಿ ನೀರು, ಲೈಟು ಮತ್ತು ಚರಂಡಿ, ರಸ್ತೆ ಎಲ್ಲವೂ ಮಾಡ್ತಾಯಿದ್ದೀವಿ. ಅದಾದ ಕೂಡಲೇ ಅವರಿಗೆ ಹಕ್ಕುಪತ್ರಗಳನ್ನು ಕೊಡ್ತೀವಿ. ನಿಮಗೆ ಗೊತ್ತಿದೆ, ಹಿಂದೆ ಆಲ್ಮಟ್ಟಿಯಲ್ಲಿ 700 ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ವಿ. ನೀವು ಹೋಗಿ ಒಂದು ಸಲ ವಿಸಿಟ್ ಮಾಡ್ಕೊಂಡು ನಿಮಗೂ ಒಂದು ಅದಕ್ಕೆ ಗಮನಕ್ಕೆ ಬರ್ತದೆ. ಆ 700 ಪುನರ್ವಸತಿ ಕೇಂದ್ರಗಳನ್ನು ಆಗಿದೆ. ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರಿಗೆ ಅಲ್ಲಿ ಇದ್ದಿರೋದ್ರಿಂದ ಅವ್ರ ಉಪಜೀವನದ ವ್ಯವಸ್ಥೆ ಯಾವ ಥರ ನಡೀತಾ ಇದೆ ಅನ್ನೋದು ನೀವು ಮಾಧ್ಯಮದವರು ಒಂದು ಅಧ್ಯಯನ ಮಾಡಲಿಕ್ಕೆ ಅಲ್ಲಿ ಹೋಗಬೇಕು. ಅದನ್ನು ತಿಳ್ಕೊಂಡು ನಮಗೇನಾದರೂ ಸಲಹೆ ಸೂಚನೆ ಕೊಡುವಂಥ ಕೆಲಸ ಮಾಡಿದರೆ ನಾವು ಕೂಡ ಒಟ್ಟಿಗೆ ಕೆಲಸ ಮಾಡಿದಂಗೆ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.